ಹಲೋ ದಿಯಾ, ಹಲೋ. ಏನ್ ಮಾಡ್ತಿದೀಯಾ? ಮನೆ ಮಾಡ್ತಿದೀಯಾ? ಓಕೆ. ಇವತ್ತು ಸ್ಕೂಲ್ ಹೋಗಿದ್ದಿ ಪುಟ? ಸ್ಕೂಲಲ್ಲಿ ಏನ್ ಹೇಳ್ಕೊಟ್ರು? ಇಂಡಿಯಾ ಬಗ್ಗೆ ಹೇಳಿದ್ರ? ಇಂಡಿಯಾ ನಮ್ ಕಂಟ್ರಿ ಗೊತ್ತಾ ನಿಂಗೆ? ಕಂಟ್ರಿ ಗೊತ್ತಿಲ್ಲ ನಿಂಗೆ? ಕಂಟ್ರಿ ಬಗ್ಗೆ ಹೇಳ ನಿಂಗೆ. ನೋಡು, ಕಂಟ್ರಿ ಅಂದ್ರೆ ಏನ್ ಗೊತ್ತಾ? ಈಗ ನಾವು ಮನೆಯಲ್ಲಿ ಯಾರ್ಯಾರು ಇದೀವಿ ಹೇಳು? ಅಜ್ಜ, ಅಜ್ಜಿ, ಅಮ್ಮ ಎಲ್ಲ ಇದೀವಲ್ಲ, ಆ ತರ ಕಂಟ್ರಿ ಗೊತ್ತಾಯ್ತಾ? ಬೇರೆ ಬೇರೆ ಜನ ಇರ್ತಾರೆ, ಬೇರೆ ಬೇರೆ ಜಾತಿ ಜನ ಇರ್ತಾರೆ. ಅವರೆಲ್ಲ ಸೇರ್ಕೊಂಡು ಒಂದು ಬಿಗ್ ಹೌಸ್ ಇದ್ದಂಗೆ. ನಮ್ ಮನೆ ಇದೆಯಲ್ಲ, ಆ ತರ ಕಂಟ್ರಿನೂ ಒಂದು ಬಿಗ್ ಹೌಸ್ ಇದ್ದಂಗೆ. ಆ ತರ ಎಷ್ಟೊಂದು ಬೇರೆ ಬೇರೆ ಕಂಟ್ರಿ ಇರುತ್ತೆ. ನಮ್ ಪಕ್ಕದ ಮನೆಯವರು ಇದಾರಲ್ಲ, ಆ ತರ ಬೇರೆ ಬೇರೆ ಕಂಟ್ರಿ ಇರುತ್ತೆ. ಅವ್ರು ನಮ್ ಮನೆಗ್ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಲ್ಲ, ಆ ತರ ಅವ್ರು ನಮ್ ದೇಶಕ್ಕೆ ಬರ್ತಾರೆ, ನಾವು ಅವ್ರ ದೇಶಕ್ಕೆ ಹೋಗ್ತೀವಿ. ಆ ತರ ಒಂದು ಕಂಟ್ರಿ ಇರುತ್ತೆ, ಗೊತ್ತಾಯ್ತಾ? ಓಕೆ, ಆಟ ಆಡ್ತೀಯಾ? ನಾನು ಬರ್ಲಾ? ಓಕೆ. ಏನಪ್ಪ ಏನ್ ಮಾಡ್ತಿದ್ದಿ? ಏನಿಗೆ ಇಷ್ಟೊಂದು ವ್ಯಾಯಾಮ ಮಾಡಿದೀಯಲ್ಲ, ಯಾಕೆ? ನೋಡಿ ಎಲ್ಲ ಎಷ್ಟು ಸಾಮಾನು, ನೋಡಿ ಎಲ್ಲ ಹೆಂಗ್ ಬಿಟ್ಟಿದೆ ನೋಡಿಲ್ಲ. ಚೆನ್ನಾಗ್ ಕಾಣುತ್ತಾ ನಿಂಗೆ? ಇಲ್ಲದ ಪಕ್ಕದ ಮನೆಯವ್ರು ಯಾರಾದ್ರೂ ಬಂದ್ರೆ ಎಲ್ಲಿ ಕೂಡ ಹೇಳ್ತೀಯ ಅವ್ರಿಗೆ? ಎಷ್ಟು ಯಾಯ ಆಗಿದೆ ನೋಡು. ಅಲ್ಲಿ ಕೂತ್ರೆ ಎಲ್ಲ ಕಾಣಿಸ್ತಲ್ಲ ನಿಂಗೆ? ಗಲೀಜ್ ಕಾಣಲ್ವಾ? ಎಲ್ಲರೂ ಏನಂತಾರೆ, ಅಯ್ಯೋ ದಿಯಾ ಮನೆ ನೋಡು ಎಷ್ಟು ಯಾಯ ಇಟ್ಟಿದ್ದಾಳೆ ಅಂತ ಅನ್ನಲ್ವಾ? ಪಪ್ಪ ಮಮ್ಮಿಗೂ ಬೈತಾರೆ ತಾನೆ? ಅದಕ್ಕೆ ನೀಟಾಗಿ ಆಟಾಡ್ಬೇಕು. ಈ ತರ ಎಲ್ಲ ಯಾಯ ಮಾಡಬಾರ್ದು. ಓಕೆ ಓಕೆ. ಏನಿದೆಯಾ? ಏನ್ ಮಾಡ್ತಿದ್ಯಾ? ಹೌದಾ? ಮತ್ತೆ ಬೋರ್ ಆಗ್ತಿದ್ಯಾ? ಓಕೆ, ಹೊರಗಡೆ ಸುತ್ತಾಡ್ಕೊಂಡು ಏನೋ ತಿನ್ಕೊಂಡ್ ಬರೋಣ? ಹೋಗೋಣ? ಓಕೆ, ಬಾ ಹೋಗೋಣ. ಚೆನ್ನಾಗಿದೆಯಲ್ಲ ಜಾಗ ಇದು? ಎಷ್ಟು ಗ್ರೀನರಿ ಇದೆ, ಜಾರ ಬಂಡೆ ಎಲ್ಲ ಆಟ ಆಡೋಕೆ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಅಲ್ಲ ಪರಿಸರ ಎಲ್ಲ. ಮಾಡೋದಿಲ್ಲ, ಇಲ್ಲೆಲ್ಲ ಎಷ್ಟು ಕ್ಲೀನ್ ಆಗಿದೆಯಲ್ಲ, ಅದನ್ನೆಲ್ಲ ನಾವು ಕ್ಲೀನಾಗಿ ಇಟ್ಕೋಬೇಕಲ್ಲ. ಥ್ಯಾಂಕ್ ಯು, ಇವತ್ತು ನನಗೆ ಒಳ್ಳೆ ಒಂದು ಬುದ್ಧಿ ಕಲ್ತಿದ್ದೆ ನೀನು. ಓಕೆ, ಹೋಗೋಣ. ನೋಡಿದ್ರಲ್ಲ, ನಾವು ನಮ್ಮ ಮಕ್ಕಳಿಗೆ ಮನೆ ಗಲೀಜು ಮಾಡಿದರೆ ಬೈದು ಬುದ್ಧವಾದ ಹೇಳ್ತೀವಿ. ಆದರೆ ನಾವು ನಮ್ಮ ದೇಶನೂ ಕೂಡ ನಮಗೆ ಆಸರೆ ಕೊಟ್ಟಿರುವ ಒಂದು ಮನೆ ಅನ್ನೋದನ್ನು ಮರೆತು ಬಿಡ್ತೀವಿ. ನಮ್ಮ ಮನೆಯನ್ನು ಸ್ವಚ್ಛವಾಗಿಡಲು ಮನೆಯಲ್ಲಿರೋ ಎಲ್ಲ ಕಸನ ಬೀದಿಲಿ ಎಲ್ಲಿ ಬೇಕಾದಲ್ಲಿ ಚೆಲ್ತೀವಿ. ನಮ್ಮ ದೇಶ ಗಲೀಜಾಗಿದೆ ಅಂತ ಆಮೇಲೆ ನಾವೇ ಹೇಳ್ತೀವಿ. ದೇಶ ಅಂದ್ರೇನು? ನಮ್ಮಿಂದಲೇ ದೇಶ ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. ನಾವು ಹೇಗೆ ನಮ್ಮ ಮನೇನ ಸ್ವಚ್ಛವಾಗಿ ಇಟ್ಕೋತೀವೋ ಹಾಗೆ ನಮ್ಮ ದೇಶದ ಪರಿಸರವನ್ನ ಸ್ವಚ್ಛವಾಗಿಡೋದು ನಮ್ಮ ಜವಾಬ್ದಾರಿ ತಾನೇ. ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ಈ ನಮ್ಮ ದೇಶದ ಉನ್ನತಿಗೆ ಶ್ರಮಿಸೋಣ.